Hi everyone, welcome back to my class. ಸೊ ಸ್ಟೂಡೆಂಟ್ಸ್ ನಿನ್ನೆ ನಿಮಗೆ 2018 ಆ್ಯಂಡ್ 19 ಅಂದರೆ ಈ ಒಂದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ನ ಲಿಂಕನ್ನು ನಾನು ಇಂದಿನ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೆ. ನಿಮಗೆ ಹೇಳಿದ್ದೆ ಇದನ್ನು ರೆಫರ್ ಮಾಡಿ ಬಿಕಾಸ್ ಬಿಫೋರ್ ವಿಡಿಯೋಸ್ನಲ್ಲಿ ನಿಮಗೆ ಪಬ್ಲಿಕ್ ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ನ ನಾನು ನಿಮಗೆ ಲಿಂಕ್ ಕಳಿಸಿದ್ದೆ. ಈಗ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಪೇಪರ್ ಕೂಡ ಕಳಿಸಿದ್ದೀನಿ. ಬಿಕಾಸ್ ನಿಮಗೆ ಈ ಕ್ವೆಶ್ಚನ್ಸ್ನ ರೆಫರ್ ಮಾಡೋದ್ರಿಂದ ಎಕ್ಸಾಮಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ಹೆಚ್ಚಾಗಿ ಕೇಳಿದ್ದಾರೆ, ಯಾವ ರೀತಿ ಆ ಕಾನ್ಸೆಪ್ಟ್ ಬಗ್ಗೆ ಕ್ವೆಶ್ಚನ್ಸ್ನ ಕೇಳಿದ್ದಾರೆ ಅಂತ ಐಡಿಯಾ ಬರುತ್ತೆ. ಬಿಕಾಸ್ ನೀವು ಏನೇ ಕಾನ್ಸೆಪ್ಟನ್ನು ಓದಿದ್ರು ಏನು ಮಾಡ್ತೀರಾ, ಎಕ್ಸಾಮ್ ಬರೀಬೇಕಾದ್ರೆ ನೀವು ಕನ್ಫ್ಯೂಸ್ ಆಗ್ತೀರಾ, ಈ ಕಾನ್ಸೆಪ್ಟ್ಗೆ ಆನ್ಸರ್ ಇದೇನಾ, ಬಿಕಾಸ್ ಅದು ಡೈರೆಕ್ಟಾಗಿ ಕೇಳಿರಲ್ಲ. ಎಸ್ಪೆಷಲಿ ಸೈನ್ಸ್ ಎಕ್ಸಾಮಲ್ಲಿ ಈ ರೀತಿ ಆಗುತ್ತೆ. ಸೊ ಅದಕ್ಕೆ ನೀವು ಯಾವುದೇ ರೀತಿ ಭಯ ಪಡಬೇಡಿ. ಏನಂತಂದರೆ ನೀವು ಏನು ಕಾನ್ಸೆಪ್ಟ್ ಓದಿದ್ದೀರಾ ಆ ಕಾನ್ಸೆಪ್ಟ್ ಆ ಕ್ವೆಶ್ಚನಲ್ಲಿ ಇದೆ ಅಂದರೆ ಅದಕ್ಕೆ ಆನ್ಸರ್ ಬರೀರಿ ಅಷ್ಟೇ. ಓಕೆ, ಈಗ ಈ ಕ್ವೆಶ್ಚನ್ ಪೇಪರಲ್ಲಿ ಇರುವಂಥ ಕೆಲವೊಂದು ಕ್ವೆಶ್ಚನ್ಸ್ ಹಾಗೂ ಅದರ ಆನ್ಸರ್ಸನ್ನು ಕೆಲವೊಂದು ನಾನು ನಿಮ್ಮ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ತೇನೆ. ಸೊ ದಟ್ ನೆಕ್ಸ್ಟ್ ಬರುವಂಥ ಕ್ವೆಶ್ಚನ್ ಎಕ್ಸಾಮಲ್ಲಿ ನೀವು ಯಾವ ರೀತಿ ಫೇಸ್ ಮಾಡಬೇಕು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ, ಫೈನ್ ದೆನ್. ಫಸ್ಟ್ ಕ್ವೆಶ್ಚನ್ ನೋಡಿ, ನೀವು ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅನ್ ಆಂಫೋಟರಿಕ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅನ್ ಆಂಫೋಟರಿಕ್ ಆಕ್ಸೈಡ್. ಸಪೋಸ್ ನೀವೇನು ಮಾಡಿರ್ತೀರಾ, ಆಂಫೋಟರಿಕ್ ಆಕ್ಸೈಡ್ ಬಗ್ಗೆ ಓದಿರ್ತೀರಾ. ಆಂಫೋಟರಿಕ್ ಆಕ್ಸೈಡ್ಸ್ ಅಂದರೆ ಏನು? ದ ಆಕ್ಸೈಡ್ ವಿಚ್ ಶೋಸ್ ದ ಬೋತ್ ಆಸಿಡಿಕ್ ಆ್ಯಂಡ್ ಬೇಸಿಕ್ ಬಿಹೇವಿಯರ್. ಇದನ್ನು ಓದಿರ್ತೀರ. ಬಟ್ ಇದನ್ನು ಹೇಗೆ ಕೇಳಿದ್ದಾರೆ? ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅನ್ ಆಂಫೋಟರಿಕ್ ಆಕ್ಸೈಡ್ ಅಂತ ಕೇಳಿದ್ದಾರೆ. ಸೊ ನೀವು ಕನ್ಫ್ಯೂಸ್ ಆಗ್ತೀರಾ, ಅಲ್ಯೂಮಿನಿಯಂ ಆಕ್ಸೈಡ್ ಬಗ್ಗೆ ಓದಿಲ್ವಲ್ಲ, ಸೊ ಆನ್ಸರ್ ಗೊತ್ತಿರೋದು ಕರೆಕ್ಟೋ ಇಲ್ವೋ ಅಂತ ಅಲ್ಲೇ ನೀವೇನು ಮಾಡ್ತೀರಾ, ಕನ್ಫ್ಯೂಸ್ ಆಗಿ ಆನ್ಸರ್ನ ಬಿಟ್ಬಿಡ್ತೀರಾ. ಸೊ ಆ ರೀತಿ ಮಾಡಬಾರ್ದು. ಏನು ಮಾಡಬೇಕು ಅಂದರೆ ನೀವು ಏನು ಕಾನ್ಸೆಪ್ಟ್ ಓದಿರ್ತೀರಾ ಆ ಕಾನ್ಸೆಪ್ಟ್ ರಿಲೇಟೆಡ್ ಆನ್ಸರ್ ನೀವು ಏನು ಓದಿರ್ತೀರಾ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿ. ಓಕೆ, ಸೊ ಈ ಕ್ವೆಶ್ಚನಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅನ್ ಆಂಫೋಟರಿಕ್ ಆಕ್ಸೈಡ್ ಅಂತ ಕೇಳಿದರೆ, ಸೊ ಆನ್ಸರ್ ಈಸ್ ಸೇಮ್ ಬಿಕಾಸ್ ಆಂಫೋಟರಿಕ್ ಆಕ್ಸೈಡ್ಸ್ ಇಟ್ ಶೋಸ್ ಬೋತ್ ದ ಆಸಿಡಿಕ್ ಆ್ಯಂಡ್ ದ ಬೇಸಿಕ್ ಬಿಹೇವಿಯರ್. ನಿಮ್ಮ ಲಿಂಕಲ್ಲಿ ಈ ಆನ್ಸರ್ಸ್ ಇದೆ. ಕಂಪ್ಲೀಟಾಗಿ ಇಲ್ಲಿ ನಾನು ವ್ಯೂ ಮಾಡೋಕ್ಕೆ ಆಗ್ತಿಲ್ಲ. ಸೊ ನೀವು ಲಿಂಕಲ್ಲಿ ಆನ್ಸರ್ಸನ್ನ ನೋಡ್ಬೋದು. ಬಿಕಾಸ್ ನಾನು ಸ್ವಲ್ಪ ಇಲ್ಲಿ ಮಿನಿಮೈಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಲೆಟರ್ಸ್ ಕಂಪ್ಲೀಟಾಗಿ ಕಾಣೋದಿಲ್ಲ. ಸೊ ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಆರ್ ಕ್ರೋಮೋಸೋಮ್ಸ್ ಅಂತ ಇದೆ. ಕ್ರೋಮೋಸೋಮ್ಸ್ ವೆರಿ ಸಿಂಪಲ್. ಕ್ರೋಮೋಸೋಮ್ಸ್ ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಹೇಗಿರುತ್ತೆ? ದೇ ಆರ್ ದ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಕ್ರೋಮೋಸೋಮ್ಸ್ ಆರ್ ದ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಓಕೆ, ಇಷ್ಟೇ ಬರೀರಿ. ಇಟ್ ಈಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ ಈಸ್ ಲುಕಿಂಗ್ ಲೈಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ದೇ ಲುಕ್ ಲೈಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಓಕೆ, ಏನು ಮಾಡುತ್ತೆ ಕ್ರೋಮೋಸೋಮ್ಸು? ದೇ ಟ್ರಾನ್ಸ್ಫರ್ ದ ವಾಟ್ ಈಸ್ ದ್ಯಾಟ್ DNA ಕಾಪಿಯಿಂಗ್ ಜೀನ್ಸ್ ಫ್ರಮ್ ದ ಪೇರೆಂಟ್ ಟು ಆಫ್ ಸ್ಪ್ರಿಂಗ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಕೂಡ ಆನ್ಸರ್ ಇದೆ ನೋಡಿ. ಇಟ್ ಈಸ್ ಪ್ರೆಸೆಂಟ್ ಇನ್ ಈಚ್ ಸೆಲ್ ಆಫ್ ದ ನ್ಯೂಕ್ಲಿಯಸ್. ಏನು ಮಾಡುತ್ತೆ? ದ DNA ಮಾಲಿಕ್ಯೂಲ್ ಈಸ್ ಪ್ಯಾಕ್ಡ್. ಈ ಕ್ರೋಮೋಸೋಮ್ಸಲ್ಲಿ ಏನಾಗುತ್ತೆ? ದೇ ಆರ್ ಪ್ಯಾಕ್ಡ್ ಕಂಪ್ಲೀಟ್ಲಿ ವಿತ್ ದ DNA. ದೇ ಆರ್ ಪ್ಯಾಕ್ಡ್ ಕಂಪ್ಲೀಟ್ಲಿ ವಿತ್ ದ DNA ಆ್ಯಂಡ್ ದೇ ಲುಕ್ ಲೈಕ್ ಥ್ರೆಡ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, ಹೂ ಡಿಟರ್ಮೈನ್ಸ್ ದ ಸೆಕ್ಸ್ ಆಫ್ ದ ಕ್ರೋಮೋಸೋಮ್ಸ್ ಅಥವಾ ಹೂ ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಚೈಲ್ಡ್? ಎರಡೂ ಕೂಡ ಒಂದೇ. ಹೂ ವಿಲ್ ಡಿಟರ್ಮೈನ್? ಫಾದರ್. ಫಾದರ್ ವಿಲ್ ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಚೈಲ್ಡ್. ಓಕೆ, ಸೊ ನೆಕ್ಸ್ಟ್ ಮೆನ್ಷನ್ ಒನ್ ಮೆಡಿಕಲ್ ಯೂಸ್ ಆಫ್ ಬೇಕಿಂಗ್ ಸೋಡಾ ಅಂತ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಿದ್ದೀನಿ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಯೂಸಸ್ನ ಓದ್ಕೋಬೇಕು. ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ. ಓಕೆ, ಸೊ ಇದರ ಯೂಸಸ್ಗಳನ್ನೆಲ್ಲ ನೀವು ಓದ್ಕೊಳ್ಬೇಕು ಅಂತ ಹಿಂದಿನ ಸೆಷನ್ಸ್ನಲ್ಲೂ ನಮ್ಗೆ ಹೇಳಿದ್ದೀನಿ. ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಡೈರೆಕ್ಟಾಗಿ ಕೇಳಿಲ್ಲ, ಮೆಡಿಕಲ್ ಯೂಸ್ ಬರಿಬೇಕು ಅಂತ ಕೇಳಿದ್ದಾರೆ. ನೀವು ಬೇಕಿಂಗ್ ಸೋಡಾ ಯೂಸಸ್ ಓದಿರ್ತೀರಾ, ಅದರ ಮೆಡಿಕಲ್ ಯೂಸು ಕೂಡ ಓದಿರ್ತೀರಾ. ಬಟ್ ಅದನ್ನು ಹೇಗೆ ನೀವು ಅರ್ಥ ಮಾಡ್ಕೊಂಡು ಬರೀತೀರಾ? ಬೇಕಿಂಗ್ ಸೋಡಾನ ಏನಕ್ಕೋಸ್ಕರ ಮೆಡಿಕಲ್ ಯೂಸ್ ಆಗಿ ನಾವು ತೊಗೋತಿದ್ದೀವಿ ಅಂದರೆ ಬಿಕಾಸ್ ಇಟ್ ನ್ಯೂಟ್ರಲೈಸ್. ಏನು ಮಾಡುತ್ತೆ ಬೇಸಿಕ್ ಸೋಡಾ? ನ್ಯೂಟ್ರಲೈಸ್ ಮಾಡುತ್ತೆ. ನಮಗೆ ಸಪೋಸ್ ಸ್ಟೊಮಕ್ ಅಪ್ಸೆಟ್ ಆದಾಗ ಏನು ಮಾಡ್ತೀವಿ ನಾವು? ಬೇಕಿಂಗ್ ಸೋಡಾ ಒಂದು ಕಾನ್ಸಂಟ್ರೇಷನ್ನ ತೊಗೊಳ್ತೀವಿ ನಮ್ಮ ಒಂದು ಸ್ಟಮಕ್ಗೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಆ್ಯಸಿಡಿಕ್ ಕಂಟೆಂಟ್, ನಮ್ಮ ಸ್ಟಮಕ್ಕಲ್ಲಿರುವಂಥ ಒಂದು ಆ್ಯಸಿಡಿಕ್ ಕಂಟೆಂಟ್ ಏನಾಗುತ್ತೆ, ಇಟ್ ವಿಲ್ ಕನ್ವರ್ಟ್ ಇಂಟು ಬೇಸಿಕ್. ಅಥವಾ ಏನಾಗುತ್ತೆ, ಫಸ್ಟ್ ಅದು ನ್ಯೂಟ್ರಲೈಸ್ ಆಗುತ್ತೆ, ನ್ಯೂಟ್ರಲೈಸ್ ಆಗಿ ಬೇಸ್ ಆಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಸೊ ಈ ನ್ಯೂಟ್ರಲೈಸ್ ಆಗೋಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ? ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾ ಇದ್ದೀವಿ. ಬೇಕಿಂಗ್ ಸೋಡಾ ಇಸ್ ಯೂಸ್ಡ್ ಫಾರ್ ನ್ಯೂಟ್ರಲೈಸೇಷನ್. ಓಕೆ, ಇಟ್ ಈಸ್ ಯೂಸ್ಡ್ ಅಟ್ ದ ಮೆಡಿಕಲ್ ಯೂಸ್. ಓಕೆ, ಸೊ ಇದನ್ನು ನೀವು ಬರೆದ್ರೆ 1 ಮಾರ್ಕ್. ನಿಮ್ಗೇನು ಗೊತ್ತಿಲ್ವಾ ಮೆಡಿಕಲ್ ಯೂಸ್ ಏನು? ಇಟ್ ನ್ಯೂಟ್ರಲೈಸರ್ಸ್. ಬೇಕಿಂಗ್ ಸೋಡಾ ಈಸ್ ಯೂಸ್ಡ್ ಆಸ್ ಎ ನ್ಯೂಟ್ರಲೈಸರ್. ಅಷ್ಟಾದರೂ ಬರಿಬೇಕು. ಓಕೆ, ವಾಟ್ ಯು ಮೀನ್ ಬೈ ಸಿನಾಪ್ಸ್? ಇಲ್ಲಿ ಒಂದು ಲೆಟರ್ ಬಿಟ್ಟು ಹೋಗಿದೆ, ಪ್ಲೀಸ್ ಕರೆಕ್ಟ್ ಇಟ್. MEAN ಮೀನ್. ಸಿನಾಪ್ಸ್ ಅಂದರೆ ಏನು? ಸಿನಾಪ್ಸ್ ಅಂದರೆ ಗ್ಯಾಪ್ ಬಿಟ್ವೀನ್ 2 ನ್ಯೂರಾನ್ಸ್. ನೀವು ನ್ಯೂರಾನ್ಸ್ ನೋಡಿದ್ದೀರಲ್ವಾ?
ನ್ಯೂರಾನ್ಸ್ ರಫ್ ಆಗಿ ನಾನು ಬರೆದು ತೋರಿಸ್ತೀನಿ. ಈ ರೀತಿ ನಿಮಗೆ ನ್ಯೂರಾನ್ಸ್ ಕಾಣುತ್ತೆ. ಸೊ ಒಂದು ನ್ಯೂರಾನ್ಗೂ ಇನ್ನೊಂದು ನ್ಯೂರಾನ್ಗೂ ಇರುವಂಥ ಒಂದು ಗ್ಯಾಪ್, ಈ ಗ್ಯಾಪ್ ಇದೆಯಲ್ಲ, ಇದನ್ನು ನಾವು ಸಿನಾಪ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ 6th ಕ್ವೆಶನ್, ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಪ್ರಿಪ್ರೇಷನ್ ಆಫ್ ಬ್ಲೀಚಿಂಗ್ ಪೌಡರ್ ಆ್ಯಂಡ್ ಮೆನ್ಷನ್ ಎನಿ ಒನ್ ಯೂಸ್ ಆಫ್ ಇಟ್ ಅಂತ. ನೋಡಿ, ಮತ್ತೆ ಅಲ್ಲಿ ಬೇಕಿಂಗ್ ಸೋಡಾ ಕೇಳಿದ್ದಾರೆ, ಇಲ್ಲಿ ಬ್ಲೀಚಿಂಗ್ ಪೌಡರ್ ಕೇಳಿದ್ದಾರೆ. ಅಂದರೆ ಈ ಕಾನ್ಸೆಪ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ನೀವು ಬ್ಲೀಚಿಂಗ್ ಪೌಡರ್ದು ಯೂಸಸ್ ಏನು ಓದಿದ್ರೆ ಅದನ್ನ ಕಂಪ್ಲೀಟಾಗಿ ಬರೀರಿ. ಓಕೆ, 2 ಮಾರ್ಕ್ಸ್ ಕ್ವೆಶ್ಚನ್ ಇದು. 1 ಮಾರ್ಕ್ ಫಾರ್ ಯೂಸಸ್ ಆ್ಯಂಡ್ 1 ಮಾರ್ಕ್ ನಿಮಗೆ ಏನು ಕೊಟ್ಟಿದ್ದಾರೆ ಅಲ್ಲಿ ಈಕ್ವೇಷನ್ಸ್ಗೆ ಕೊಡ್ತಾರೆ. ಈಕ್ವೇಷನ್ ಓದ್ಕೊಳ್ಬೇಕು. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕಂಬೈನ್ಸ್ ವಿತ್ ಕ್ಲೋರಿನ್. ಬ್ಲೀಚಿಂಗ್ ಪೌಡರ್ ಹೇಗೆ ಪ್ರಿಪೇರ್ ಮಾಡ್ತೀವಿ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಕ್ಲೋರಿನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ? ಬ್ಲೀಚಿಂಗ್ ಪೌಡರ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದನ್ನು ನೀವು ತಿಳ್ಕೊಳ್ಬೇಕು. ಬ್ಲೀಚಿಂಗ್ ಪೌಡರ್ ಫಾರ್ಮುಲಾ ಏನು? CaOCl2. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಆಟೋಟ್ರೋಪ್ಸ್ ಆ್ಯಂಡ್ ಹೆಟರೋಟ್ರೋಪ್ಸ್ ಅಂತ ಕೇಳಿದ್ದಾರೆ. ಆಟೋಟ್ರೋಪ್ಸ್ ಆ್ಯಂಡ್ ಹೆಟರೋಟ್ರೋಪ್ಸ್ ಸಾಕಷ್ಟು ಸಾರಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಹಿಂದಿನ ಸ್ಲೈಡ್ಸಲ್ಲಿ, ಓದ್ಕೊಳ್ಳಿ. ಆಟೋ ಅಂತಂದರೆ ಪ್ಲಾಂಟ್ಸ್ ಪ್ರಿಪೇರ್ ದರ್ ಓನ್ ಫುಡ್, ಹೆಟ್ರೋ ಅಂದರೆ ಡಿಪೆಂಡ್ಸ್ ಆನ್ ಅದರ್ಸ್. ಓಕೆ, ಸೊ ಇದ್ರ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ, ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಆ ಕಾನ್ಸೆಪ್ಟನ್ನು ನೀವು ಓದ್ಕೊಳ್ಳಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಕೇಳಿದ್ದಾರೆ. ನ್ಯೂಟ್ರಿಷನ್ ಇನ್ ದ ಅಮೀಬಾ ಅಂತ ಕೇಳಿದಾಗ ನ್ಯೂಟ್ರಿಷನ್ ಅಂದರೆ ಏನು, ಯಾವ ಸ್ಟೆಪ್ಸ್ ಇರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಈ ನ್ಯೂಟ್ರಿಷನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದರೆ ನಮ್ಮಲ್ಲಿ ಅನಿಮಲ್ಸಲ್ಲೂ ಆಗುತ್ತೆ, ಅಮೀಬಾದಲ್ಲೂ ಆಗುತ್ತೆ. ಬಟ್ ಅಮೀಬಾದಲ್ಲಿ ಸಿಂಪಲ್ ವೇನಲ್ಲಾಗುತ್ತೆ, ನಮ್ಮಲ್ಲಿ ಕಾಂಪ್ಲೆಕ್ಸ್ ವೇನಲ್ಲಾಗುತ್ತೆ. ಫೈನ್, ಅರ್ಥ ಆಗ್ತಿದಲ್ಲ? ಸೊ ಯಾವ್ಯಾವ ಸ್ಟೆಪ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಇಜೇಷನ್. ಏನು ಅಂತ ಸಿಂಪಲ್ಲಾಗಿ ಹೇಳ್ತೀನಿ. ಇಂಜೆಷನ್ ಅಂದರೆ ಟೇಕಿಂಗ್ ದ ಫುಡ್ ಇನ್ಸೈಡ್, ಫುಡ್ಡನ್ನು ಒಳಗಡೆ ತೊಗೊಳ್ಳೋದು. ಡೈಜೆಷನ್ ಅಂದರೆ ತೊಗೊಂಡಂಥ ಫುಡ್ ಏನಾಗುತ್ತೆ? ಡೈಜೆಸ್ಟ್ ಆಗುತ್ತೆ. ಅಬ್ಸಾರ್ಪ್ಷನ್ ಅಂದರೆ ಏನಾಗುತ್ತೆ? ಡೈಜೆಸ್ಟ್ ಆಗಿದ್ದಂಥ ಫುಡ್ಡು ಅಬ್ಸಾರ್ಬ್ ಆಗುತ್ತೆ. ಅಸಿಮಿಲೇಷನ್ ಅಂದರೆ ಏನು? ಆ ಡೈಜೆಸ್ಟ್ ಆದಂಥ ಫುಡ್ ಅಬ್ಸಾರ್ಬ್ ಆಗುತ್ತಲ್ಲ, ಅಬ್ಸಾರ್ಬ್ ಆಗಿದ್ದಂಥ ಫುಡ್ಡು ಸೆಲ್ಲಲ್ಲಿ ಎನರ್ಜಿನ ರಿಲೀಸ್ ಮಾಡುತ್ತೆ. ಕೊನೆಗೆ ಏನಾಗುತ್ತೆ? ಅನ್ಡೈಜೆಸ್ಟೆಡ್ ಫುಡ್ಡು ಹೊರಗಡೆ ಬರುತ್ತೆ. ಅದನ್ನು ನಾವು ಇಜೇಷನ್ ಅಂತ ಕರಿತೀವಿ. ಇಷ್ಟು ಅರ್ಥ ಆಯ್ತಲ್ಲ? ಇಷ್ಟನ್ನ ಅರ್ಥ ಮಾಡ್ಕೊಂಡು ನಿಮಗೆ ಏನು ಸಿಂಪಲ್ಲಾಗಿ ಬರೆಯೋಕ್ಕಾಗತ್ತೆ ಅದ್ರ ಬಗ್ಗೆ ಬರೀರಿ. ಬಟ್ ಮೇಯ್ನಾಗಿ ನೀವು ಇದನ್ನು ಬರಿಬೇಕು. ಅಟ್ಲೀಸ್ಟ್ ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಇಜೇಷನ್. ಇನ್ನು ಉಳಿದಂಥ ಆನ್ಸರ್ ನಿಮ್ಮ PDF-ನಲ್ಲಿದೆ, ಓದ್ಕೊಳ್ಳಿ. ಅರ್ಥ ಆಗ್ತಿದೆಲ್ಲ? ಫೈನ್. ಸೊ ನೆಕ್ಸ್ಟ್, ನಿಮಗೆ ಹ್ಯೂಮನ್ ಸ್ಪೀಕ್ ಬಗ್ಗೆ ಕೇಳಿದಾಗೂ ಕೂಡ ಆ 5 ಸ್ಟೆಪ್ಸನ್ನ ಬರಿಬೇಕು. ಫೈನ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ DNA ಕಾಪಿಂಗ್ ಇನ್ ರಿಪ್ರೊಡಕ್ಷನ್ ಅಂತ ಕೇಳಿದ್ದಾರೆ. ಸೊ DNA ಕಾಪಿದು ಇಂಪಾರ್ಟೆನ್ಸ್ ಏನು ರಿಪ್ರೊಡಕ್ಷನಲ್ಲಿ? ಏನಕ್ಕೋಸ್ಕರ DNA ಕಾಪಿ ಆಗುತ್ತೆ? ಬಿಕಾಸ್ ಈಗ ಒಂದು ಆಫ್ ಸ್ಪ್ರಿಂಗ್, ಒಂದು ಬೇಬಿ ಫಾರ್ಮ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಯಾರು? ಫಾದರ್ ಪ್ಲಸ್ ಮದರ್, ಹೌದಲ್ವಾ? ಫಾದರ್ ಮತ್ತು ಮದರ್ ಇಬ್ಬರು ಏನು ಮಾಡ್ತಾ ಇದ್ದಾರೆ? ಬೇಬಿಗೆ ದೇ ಆರ್ ಗಿವಿಂಗ್ ದ ಲೈಫ್. ಸೊ ಬೇಬಿ ಹುಟ್ಟಿದಾಗ ಏನಾಗುತ್ತೆ? ಇಟ್ ರಿಸೀವ್ಸ್ ದ ಕ್ಯಾರೆಕ್ಟರ್ಸ್ ಫ್ರಮ್ ಮದರ್ ಆಸ್ ವೆಲ್ ಆಸ್ ದ ಫಾದರ್. ಸೊ ಇದಕ್ಕೆ ಯಾವುದು ರೀಸನ್? ಬೇಬಿನಲ್ಲಿ ಕ್ಯಾರೆಕ್ಟರ್ಸ್ ಫಾರ್ಮ್ ಆಗೋಕ್ಕೆ, ಅಂದರೆ ಫಾದರ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಮದರ್ ಕ್ಯಾರೆಕ್ಟರ್ಸ್ ಎರಡೂ ಕೂಡ ಬರೋಕ್ಕೆ ಏನು ರೀಸನ್ ಯಾವುದು ಒಂದು ರೀಸನ್ ಆಗಿದೆ ಅಂದರೆ DNA ಕಾಪಿ ಆಗುತ್ತೆ. ಫಾದರ್ ಆ್ಯಂಡ್ ಮದರ್ ಇಬ್ಬರದು DNA ಕಾಪಿ ಆಗುತ್ತೆ ಬೇಬಿ ಫಾರ್ಮ್ ಆಗಬೇಕಾದ್ರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ? DNA ಕಾಪಿ ಆದಾಗ ಕ್ಯಾರೆಕ್ಟರ್ಸ್, ಯಾರ ಕ್ಯಾರೆಕ್ಟರ್ಸ್? ಫಾದರ್ನ ಕ್ಯಾರೆಕ್ಟರ್ ಪ್ಲಸ್ ಮದರ್ನ ಕ್ಯಾರೆಕ್ಟರ್, ಇಬ್ಬರದು ಕ್ಯಾರೆಕ್ಟರ್ ಕೂಡ ಏನಾಗುತ್ತೆ? ಬೇಬಿನಲ್ಲಿ ಫೌಂಡ್ ಆಗುತ್ತೆ, ಅಂದರೆ ಕಾಣುತ್ತೆ. ಅರ್ಥ ಆಯ್ತಲ್ಲ? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಬರೆಯೋದು ಈಸಿ. ಓಕೆ, ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ DNA ಕಾಪಿಂಗ್ ಇನ್ ರಿಪ್ರೊಡಕ್ಷನ್ ಅಂತ ಕೇಳಿದ್ದಾರೆ. ಆನ್ಸರ್ ನೋಡಿ, DNA ಕಾಪಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಫಿನಾಮಿನನ್ ಇನ್ ದ ರಿಪ್ರೊಡಕ್ಷನ್. ಏನಕ್ಕೆ? ಬಿಕಾಸ್ ಆಗುತ್ತೆ ಆರ್ಗ್ಯಾನಿಸಮ್ಸ್ ಪಾಸ್ ಆನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಎಲ್ಲಿಂದ ಪಾಸ್ ಆಗುತ್ತೆ? ಫ್ರಮ್ ಬೋತ್ ಫಾದರ್ ಆಸ್ ವೆಲ್ ಆಸ್ ದ ಮದರ್. ಓಕೆ, ಇಟ್ ಆಲ್ಸೋ ಪ್ರೊಡ್ಯೂಸಸ್ ವೇರಿಯೇಷನ್ ವಿಚ್ ಆರ್ ಯೂಸ್ಫುಲ್. ವೇರಿಯೇಷನ್ ಅಂತಂದರೆ ಏನು? ಫಾದರ್ ಮತ್ತು ಮದರ್ ಇಬ್ಬರಲ್ಲೂ ಇಲ್ಲದೆ ಇರೋಂಥ ಕ್ಯಾರೆಕ್ಟರ್ಸ್ ಸಪೋಸ್ ಬೇಬಿನಲ್ಲಿ ಫೌಂಡ್ ಆಗಿದೆ ಅಂದರೂ ಅದು ವೇರಿಯೇಷನ್. ಹೊಸ ಕ್ಯಾರೆಕ್ಟರ್ ಇರುತ್ತಲ್ಲ, ಅದನ್ನು ನಾವು ವೇರಿಯೇಷನ್ ಅಂತ ಕರಿತೇವೆ. ಫೈನ್. ಇಲ್ಲಿ ಡಯಾಗ್ರಾಮ್ಸ್ ನಾನು ಬರ್ದಿಲ್ಲ, ಹಿಂದಿನ ಸೆಷನ್ಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಯಾವುದೆಲ್ಲ ಡಯಾಗ್ರಾಮ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಇಲ್ಲಿ 2 ಡಯಾಗ್ರಾಮ್ಸ್ ಇದೆ ನೋಡಿ. 2 ಡಯಾಗ್ರಾಮ್ಸ್ ಕೂಡ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನಲ್ಲಿದೆ. ದೆನ್ ಸ್ಟ್ರಕ್ಚರ್ ಆಫ್ ಎ ಟಿಪಿಕಲ್ ಫ್ಲವರ್ ಬರೆಯೋದಂತೂ ತುಂಬಾ ಈಸಿ. ನೋಡಿ, ಇಮ್ಮಿಡಿಯೇಟಾಗಿ ಬರೋದು ತೋರಿಸ್ತೀನಿ ಇಲ್ಲೇ. ಫಸ್ಟ್ ನೀವು ಬರಿಬೇಕಾದ್ರೆ ಓವರಿ ಬರ್ಕೊಳ್ಳಿ. ಓವರಿ ಬರೆದ್ರಾ? ಸೊ ಇದು ಫೀಮೇಲ್ ಪಾರ್ಟ್ ಆಯ್ತಲ್ಲ, ಮೇಲ್ ಪಾರ್ಟ್ ಬರ್ಕೊಳ್ಳಿ. ಫೈನ್, ಮೇಲ್ ಪಾರ್ಟ್ ಈ ರೀತಿ ಬರ್ಕೊಳ್ಳಿ, ಮುಗಿತಲ್ಲ. ಸೊ ದೆನ್ ಇಲ್ಲಿ ಸೆಪಲ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಲೀವ್ಸನ್ನು ಬರೀರಿ. ಇಲ್ಲಿ ಸ್ಪೇಸ್ ಕಡಿಮೆ ಇದೆ, ಸೊ ರಫಾಗಿ ತೋರಿಸಿದ್ದೀನಿ. ಈ ಸ್ಟೆಪ್ಸನ್ನು ಫಾಲೋ ಮಾಡಿ.
ನೆಕ್ಸ್ಟ್ ಮಧ್ಯೆ ಏನು ಮಾಡಬೇಕು, ಓವ್ಯೂಲ್ಸನ್ನು ಬರಿಬೇಕು. ಇದನ್ನು ನೀಟಾಗಿ ಬರೀರಿ. ನಾನು ಏನೀಗ ರಫಾಗಿ ತೋರಿಸಿದ್ದೀನಿ ಇದನ್ನು ನೀವು ನೀಟಾಗಿ ಬರಿಬೇಕು. ನೆಕ್ಸ್ಟ್ ಲೇಬಲ್ ಮಾಡಬೇಕು. ಇದು ಏನು, ಸ್ಟಿಗ್ಮಾ, ಸ್ಟೈಲ್, ಓವರಿ ಇದು ಫೀಮೇಲ್ ಪಾರ್ಟ್, ಮತ್ತು ಆಂಥರ್ ಆ್ಯಂಡ್ ಫಿಲಮೆಂಟ್ ಇದು ಮೇಲ್ ಪಾರ್ಟ್. ಇಷ್ಟು ನಾವು ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ 2 ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಫಾರ್ ಎಥನೋಯಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಎಥೆನಾಲ್. ನಾನು ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಈಸ್ಟರಿಫಿಕೇಷನ್ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಈಸ್ಟರಿಫಿಕೇಷನ್ ರಿಯಾಕ್ಷನನ್ನು ಡೈರೆಕ್ಟಾಗಿ ಕೇಳಿಲ್ಲ ಅಂದರೆ ಈ ರೀತಿ ಕೇಳ್ತಾರೆ. ಏನಿರುತ್ತೆ ಈಸ್ಟರಿಫಿಕೇಷನ್ ರಿಯಾಕ್ಷನಲ್ಲಿ? ಈಸ್ಟರಿಫಿಕೇಷನಲ್ಲಿ ಏನು ಆಗುತ್ತೆ ಆ ಈಕ್ವೇಷನ್ ಗೊತ್ತಿರಬೇಕು. ಎಥೆನಾಲ್ ಫಾರ್ಮುಲಾ ಕಲ್ತ್ಕೊಳ್ಳಿ, C2H5OH ಎಥೆನಾಲ್. ಎಥನೋಯಿಕ್ ಆ್ಯಸಿಡ್ C2H5COOH ಎಥನೋಯಿಕ್ ಆ್ಯಸಿಡ್. ಎಥೆನಾಲ್ ಮತ್ತು ಎಥನೋಯಿಕ್ ಆ್ಯಸಿಡ್ ಎರಡು ಕಂಬೈನ್ ಆದಾಗ ಏನಾಗುತ್ತೆ, ಈಸ್ಟರ್ ಫಾರ್ಮ್ ಆಗುತ್ತೆ. ಫಾರ್ಮುಲಾ ಈಸಿ, C2H5COO C2H5 C2H5COO C2H5. ಇದು ಈಸ್ಟರ್ನ ಫಾರ್ಮುಲಾ, ಇದು ಈಸ್ಟರ್ನ ಫಾರ್ಮುಲಾ. ಓಕೆ, ಕ್ವೆಶನನ್ನು ಡೈರೆಕ್ಟಾಗಿ ಕೇಳ್ತಿಲ್ಲ, ಬಟ್ ಕಾನ್ಸೆಪ್ಟ್ ಈಸ್ಟರ್ದೇ ಕಾನ್ಸೆಪ್ಟ್. ನಿಮಗೆ ಡೈರೆಕ್ಟಾಗಿ ಈಕ್ವೇಷನ್ ಕೊಟ್ಬಿಟ್ಟು ಆನ್ಸರ್ ಬರೀರಿ ಅಂತ ಕೇಳ್ತಾ ಇದ್ದಾರೆ, ಬಟ್ ನಿಮ್ಗೆ ಈಸ್ಟರಿಫಿಕೇಷನ್ ಓದಿರ್ತೀರಾ, ಬಟ್ ನೀವು ಆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಆ ರೀತಿ ಮಾಡಬೇಡಿ. ಈಸ್ಟರಿಫಿಕೇಷನ್ ಅಂದರೆ ಏನು? ಎಥನಾಲ್ ಕಂಬೈನ್ಸ್ ವಿತ್ ಎಥನೋಯಿಕ್ ಆ್ಯಸಿಡ್. ಎಥನಾಲ್ ಕಂಬೈನ್ಸ್ ವಿತ್ ಎಥನೋಯಿಕ್ ಆ್ಯಸಿಡ್, ಇಟ್ ಫಾರ್ಮ್ಸ್ ದ ಈಸ್ಟರ್. ಓಕೆ, ನಿಮಗೆ ಈಕ್ವೇಷನ್ ಡೈರೆಕ್ಟಾಗಿ ವರ್ಡಲ್ಲಿ ಕೊಟ್ಟರೆ ಈ ಕೆಮಿಕಲ್ ಈಕ್ವೇಷನ್ನ ಬರೀರಿ, ಈಸ್ಟರಿಫಿಕೇಷನ್ನೇ ಅದು. ಓಕೆ, ಸೊ ನೆಕ್ಸ್ಟ್ C4H10, C5H12, C6H14 ಆರ್ ಕಾಲ್ಡ್ ಐಸೋಮರ್ಸ್. ಡೈರೆಕ್ಟಾಗಿ ಐಸೋಮರ್ಸ್ ಅಂತ ಕೇಳಿದಾರಾ? ಇಲ್ಲ, ಈ ಒಂದು ಫಾರ್ಮುಲಾ ಕೊಟ್ಟು ನಿಮಗೆ ಐಸೋಮರ್ಸ್ ಅಂತ ಕೇಳಿದ್ದಾರೆ, ಅಲ್ಲೇ ನೀವು ಕನ್ಫ್ಯೂಸ್ ಆಗ್ತೀರಾ. ಐಸೋಮರ್ಸ್ ಅಂದರೆ ನಿಮಗೆ ಗೊತ್ತು ಏನು? ಐಸೋಮರ್ಸ್ ಅಂದರೆ ವಿಚ್ ಹ್ಯಾವ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಹೌದಲ್ವಾ? ಇಲ್ಲಿ ಕೊಟ್ಟಿರೋಂಥ ಫಾರ್ಮುಲಾನ ಐಸೋಮರ್ಸ್ ಅಂತ ಯಾಕೆ ಕರಿತೀವಿ ಅಂತ ಕೇಳಿದ್ದಾರೆ. ಬಿಕಾಸ್ ಯಾಕೆ? ಸೇಮ್ ಆನ್ಸರ್, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತೆ ಈ ಫಾರ್ಮುಲಾಗೆ. ಅದಕ್ಕೆ ನಾವು ಏನಂತ ಕರಿತೀವಿ? ಐಸೋಮರ್ಸ್ ಅಂತ ಕರಿತೇವೆ. ಕ್ಲಿಯರ್? ನೆಕ್ಸ್ಟ್ ರೈಟ್ ದ ಜನರಲ್ ಫಾರ್ಮುಲಾ ಫಾರ್ ದ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ನೋಡಿ, ಕೆಲವೊಂದು ಮಾಲಿಕ್ಯುಲರ್ ಫಾರ್ಮುಲಾಸ್ ಕೊಟ್ಟಿದ್ದಾರೆ, ಇದರ ಜನರಲ್ ಫಾರ್ಮುಲಾಸ್ ಬರೀರಿ ಅಂತ ಕೇಳಿದ್ದಾರೆ. C2H4 C3H6 C4H8. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಅಂದರೆ 2 2s are 4. ಅಂದರೆ ಫಸ್ಟ್ 2 ಇರುತ್ತೆ, ಆಮೇಲೆ 2ಗೆ ಏನನ್ನೋ ಒಂದು ಮಲ್ಟಿಪ್ಲೈ ಮಾಡ್ತೀವಿ, ಅದೇ 2n. ಸೊ ಫಾರ್ಮುಲಾ ಏನು ಅಲ್ಲಿಗೆ? CnH2n. CnH2n. ಇಲ್ಲಿ C2. ಸೊ n is equals to 2. ಇಲ್ಲಿ n is equals to 2. ಓಕೆನಾ? ಸೊ C2H2 2 ಏನಾಯಿತು? 4. C2H4 ಯಾವುದು ಫಾರ್ಮುಲಾ ಇದು? ಆಲ್ಕೀನ್ದು ಫಾರ್ಮುಲಾ. CnH2n ಇಸ್ ದ ಫಾರ್ಮುಲಾ ಆಫ್ ಆಲ್ಕೀನ್. ನೋಡ್ಕೊಳ್ಳಿ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಿಮಗೆ ಜಾಸ್ತಿ ಹೈಡ್ರೋಜನ್ ಇದೆ ಅಂದರೆ ಖಂಡಿತ ಅದು ಆಲ್ಕೀನ್. ಆಯಿತಾ? ಡಬಲ್ ದ ಟೈಮ್ ಇದೆ ಅಂದರೆ ಆಲ್ಕೀನ್, ಕಡಿಮೆ ಇದೆ ಅಂದರೆ ಆಲ್ಕೈನ್. ಅಷ್ಟೇ, ಸಿಂಪಲ್ಲಾಗಿ ಐಡಿಯಾಸ್ನ ತಿಳ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬಂದು ವಾಟರ್ ಟ್ರಾಪಿಕ್ ಲೆವೆಲ್ಸ್ ಅಂತ ಕೇಳಿದ್ದಾರೆ. ಟ್ರಾಪಿಕ್ ಲೆವೆಲ್ಸ್ ಆರ್ ದ ಈಚ್ ಸ್ಟೆಪ್ ಇನ್ ದ ಫುಡ್ ಚೈನ್. ಟ್ರಾಪಿಕ್ ಲೆವೆಲ್ಸ್ ನೀವು ಅವರ್ ಎನ್ವಿರಾನ್ಮೆಂಟಲ್ ಲೆಸನಲ್ಲಿ ನೋಡೋದಾದರೆ ಈ ಥರ ಒಂದು ಪಿರಾಮಿಡ್ ಇದೆ, ನೀವು ನೋಡಿದ್ದೀರಾ ಅನ್ಕೋತೀನಿ. ಇಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಟೆರ್ಷರಿ ಕನ್ಸ್ಯೂಮರ್ಸ್, ಕ್ವಾಟರ್ನರಿ ಕನ್ಸ್ಯೂಮರ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಏನು? ಸ್ಟೆಪ್ಸ್. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್. ಈ ಸ್ಟೆಪ್ಸ್ ಇದೆಯಲ್ಲ, ಇದು ಈಚ್ ಸ್ಟೆಪ್ ಆಫ್ ದ ಫುಡ್ ಚೈನ್, ಇಟ್ ಇಸ್ ಕಾಲ್ಡ್ ಆಸ್ ದ ಟ್ರಾಪಿಕ್ ಲೆವೆಲ್. ಒಂದೊಂದು ಸ್ಟೆಪ್ ಇದೆಯಲ್ಲ, ಅದನ್ನು ನಾವು ಟ್ರಾಪಿಕ್ ಲೆವೆಲ್ ಅಂತ ಕರಿತೀವಿ. ಈಚ್ ಸ್ಟೆಪ್ ಆರ್ ದ ಲೆವೆಲ್ ಆಫ್ ಫುಡ್ ಚೈನ್. ಓಕೆ, ಸೊ ನೆಕ್ಸ್ಟ್ ರೈಟ್ ಒನ್ ಅಡ್ವಾಂಟೇಜ್ ಆಫ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಇನ್ ದ ಎನ್ವೈರ್ನಮೆಂಟ್ ಅಂತ ಕೇಳಿದ್ದಾರೆ. ನಾನು ನಿಮಗೆ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನೋಡಿ. ಬಯೋಡಿಗ್ರೇಡಬಲ್ ಅಂದರೆ ಯಾವುದು ಈಸಿಯಾಗಿ ಸಾಯಿಲ್ ಜೊತೆ ಮಿಕ್ಸ್ ಆಗುತ್ತೆ, ಯಾವುದು ಈಸಿಯಾಗಿ ಯಾವುದು ಎನ್ವೈರ್ನಮೆಂಟ್ಗೆ ಹಾರ್ಮ್ ಮಾಡೋದಿಲ್ಲ, ತೊಂದರೆ ಮಾಡೋದಿಲ್ಲ, ಅದು ಬಯೋಡಿಗ್ರೇಡಬಲ್. ನಾನ್ ಬಯೋಡಿಗ್ರೇಡಬಲ್ ಅಂದರೆ ಯಾವುದು ಸಾಯಿಲ್ ಜೊತೆ ಮಿಕ್ಸ್ ಆಗಲ್ಲ, ಯಾವುದು ಪ್ಲ್ಯಾಂಟ್ಸ್ ಗ್ರೋ ಮಾಡೋಕ್ಕೆ ಏನು ಸಪೋರ್ಟ್ ಮಾಡಲ್ಲ, ಯಾವುದು ಈಸಿಯಾಗಿ ಹೇಳಬೇಕು ಅಂದರೆ ಯಾವುದು ಎನ್ವೈರ್ನ್ಮೆಂಟ್ಗೆ ಹಾರ್ಮ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್, ಇದೆಲ್ಲ ನಮ್ಮ ಎನ್ವೈರ್ನ್ಮೆಂಟ್ನ ಹಾರ್ಮ್ ಮಾಡುತ್ತೆ, ಅದು ನಾನ್ ಬಯೋಡಿಗ್ರೇಡಬಲ್. ಯಾಕಂದರೆ ಅದು ಸಾಯಿಲ್ ಜೊತೆ ಈಸಿಯಾಗಿ ಮಿಕ್ಸ್ ಆಗಲ್ಲ. ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆನಾ? ಸೊ ರೈಟ್ ಒನ್ ಅಡ್ವಾಂಟೇಜಸ್ ಆಫ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಇನ್ ದ ಎನ್ವೈರ್ನಮೆಂಟ್ ಅಂತ ಕೇಳಿದ್ದಾರೆ. ಸೊ ಏನಂತ ಈಗ ಆಲ್ರೆಡಿ ಹೇಳಿದೆ, ನಾನು ಏನಂತ ಹೇಳಿದೆ, ಈಸಿಯಾಗಿ ಸಾಯಿಲ್ ಜೊತೆ ಮಿಕ್ಸ್ ಆಗುತ್ತೆ. ನೀವು ಅದನ್ನೇ ಬರೀರಿ, ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಈಸಿಲಿ ಮಿಕ್ಸ್ ಅಪ್ ವಿತ್ ದ ಸಾಯಿಲ್, ಅಷ್ಟೇ ಬರೀರಿ ಸಾಕು. ಬಿಕಾಸ್ ಕಾನ್ಸೆಪ್ಟ್ ಗೊತ್ತು, ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಆಯ್ತಾ? ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದೇ ಕ್ಯಾನ್ ಈಸಿಲಿ ಬಿ ಬ್ರೋಕನ್ ಡೌನ್ ಬೈ ದ ಬಯೋಲಾಜಿಕಲ್ ಪ್ರೋಸೆಸ್ ಆ್ಯಂಡ್ ಡು ನಾಟ್ ಡ್ಯಾಮೇಜ್ ದ ಎನ್ವಿರಾನ್ಮೆಂಟ್. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಎನ್ವೈರ್ನಮೆಂಟ್ನ ಅದು ಡ್ಯಾಮೇಜ್ ಮಾಡೋದಿಲ್ಲ. ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ? ಆನ್ಸರ್ ಬರೀರಿ. ಕ್ಯಾನ್ ಯು ಸಜೆಸ್ಟ್ ಸಮ್ ಚೇಂಜಸ್ ಇನ್ ದ ಸ್ಕೂಲ್ ವಿಚ್ ವುಡ್ ಮೇಕ್ ಇಟ್
ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ನಿಮ್ಗೇನು ಗೊತ್ತೋ ಅದನ್ನು ಬರೀಬೇಕು. ಇದು ನಿಮ್ಮ ಬುಕ್ಕಲ್ಲಿ ಆನ್ಸರ್ಸ್ ಇರೋದಿಲ್ಲ, ಇದು ನಿಮ್ಮ ಜನರಲ್ ನಾಲೆಡ್ಜ್ ಬೇಸ್ಡ್ ಕ್ವೆಶನ್ಸ್. ಓಕೆ, ಸೊ ನಿಮ್ಮ ಸ್ಕೂಲಲ್ಲಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿಯಾಗಿ ಇರಬೇಕು ಅಂದರೆ ನಿಮ್ಮ ಸ್ಕೂಲಲ್ಲಿ ನೀವೇನು ಮಾಡ್ತೀರಾ? ವಾಟರ್ ಯೂಸ್ ಮಾಡೋದು ಕಡಿಮೆ ಮಾಡಿಸ್ಬೋದು, ಹೌದಲ್ವಾ? ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದು ಕಡಿಮೆ ಮಾಡಿಸ್ಬೋದು. ದೆನ್ ನೀವು ನಿಮ್ಮ ಸ್ಕೂಲಲ್ಲಿ ಪ್ಲಾಸ್ಟಿಕ್ ಥಿಂಗ್ಸು ಅಥವಾ ಅದೇ ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಎರಡು ಮಿಕ್ಸ್ ಆಗಿದ್ರೆ ಸೆಪ್ರೇಟ್ ಮಾಡಿಸ್ಬೋದು. ನಿಮ್ಮ ಸ್ಕೂಲ್ ಪ್ರಮೈಸಸ್ಸಲ್ಲಿ ಪ್ಲಾಂಟ್ಸನ್ನು ಅಥವಾ ಟ್ರೀಸ್ನ ನೀವು ಗ್ರೋ ಮಾಡ್ಬೋದು. ಇಷ್ಟು ಕೂಡ ಇಲ್ಲಿದೆ. ಓಕೆನಾ? ಇದು ಬಿಟ್ಟು ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ಮಾಡಬಹುದು. ಇದು ನಿಮ್ಮ ಜನರಲ್ ನಾಲೆಡ್ಜ್ ಬೇಸ್ಡ್ ಕ್ವೆಶ್ಚನ್. ಅರ್ಥ ಆಗ್ತಿದೆಯಲ್ಲ? ಕ್ವೆಶ್ಚನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬಿಕಾಸ್ ನೀವು ಎಕ್ಸಾಮಲ್ಲಿ ಓದಬೇಕಾದ್ರೆ ಆ ಕ್ವೆಶ್ಚನ್ ನಾನು ಏನು ಹೇಳ್ತಾ ಇದ್ದೀನಿ ಅದೇ ರೀತಿ ನೀವು ಓದಿದಾಗ ಅರ್ಥ ಮಾಡ್ಕೊಳ್ಬೇಕು. ಕ್ವೆಶ್ಚನನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ದೆನ್ ರೈಟ್ ಟು ಅಡ್ವಾಂಟೇಜಸ್ ಆಫ್ ಕ್ಲಾಸಿಫೈಯಿಂಗ್ ದ ಎನರ್ಜಿ ಸೋರ್ಸಸ್ ಆ್ಯಸ್ ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ಅಂತ ಕೇಳಿದ್ದಾರೆ. ಸೊ ವೆನ್ ದ ಎನರ್ಜಿ ಈಸ್ ಕ್ಲಾಸಿಫೈಡ್ ಇನ್ ಟು ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ಏನಾಗುತ್ತೆ? ಐ ವಿಲ್ ಮಿನಿಮೈಸ್ ಇಟ್ ಆ್ಯಂಡ್ ಶೋ ಯು. ಸಿ, we are able to know which source of energy should be conserved to ensure its availability for the future generation. ರಿನ್ಯೂವಬಲ್ ಅಂತಂದರೆ ಏನು? ಮತ್ತೆ ಮತ್ತೆ ಸಿಗುತ್ತೆ. ನಾನ್ ರಿನ್ಯೂವಬಲ್ ಅಂದರೆ ಏನು? ಸಿಗೋದಿಲ್ಲ. ನಾವು ಜಾಸ್ತಿ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಪೆಟ್ರೋಲನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ? ನಮಗೆ ಸಿಗುತ್ತಾ? ಫ್ಯೂಚರ್ ಜನ್ರೇಷನ್ಗೆ ಸಿಗೋದಿಲ್ಲ. ಅದು ನಾನ್ ರಿನ್ಯೂವಬಲ್. ಆ ಕಾನ್ಸೆಪ್ಟ್ ತಿಳ್ಕೊಂಡು ಅದ್ರ ಬಗ್ಗೆ ಆನ್ಸರ್ಸ್ನ ಬರೀರಿ. ಓಕೆ, ಏರ್ ರಿನ್ಯೂವಬಲ್ಲ. ಏರ್ ಎಷ್ಟು ಬೇಕೋ ನಮ್ಮ ಎನ್ವೈರನ್ಮೆಂಟಲ್ಲಿದೆ, ಹೌದಲ್ವಾ? ಸೊ ಈ ರೀತಿ. ಸೊ ಹೌ ಡು ದ ಫಾಲೋಯಿಂಗ್ ಪ್ರಾಪರ್ಟೀಸ್ ವೇರೀಸ್ ಇನ್ ದ ಪೀರಿಯಡ್ ಆ್ಯಂಡ್ ಇನ್ ದ ಗ್ರೂಪ್ ಅಂತ ಕೇಳಿದ್ದಾರೆ. ಕೆಲವೊಂದು ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಅಟಾಮಿಕ್ ರೇಡಿಯಸ್, ಅಯನೈಸೇಷನ್ ಎನರ್ಜಿ, ಎಲೆಕ್ಟ್ರೋ ನೆಗೆಟಿವಿಟಿ, ಎಲೆಕ್ಟ್ರೋ ಪಾಸಿಟಿವಿಟಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವೆಶ್ಚನನ್ನು ನೀವು ಹೇಗೆ ಬರೀತೀರಾ ಅಂದರೆ ಈ ಟೇಬಲ್ ಗೊತ್ತಿರಬೇಕು ನಿಮಗೆ. ಈ ಟೇಬಲ್ ಒಂದು ಗೊತ್ತಿದ್ದರೆ ನೀವು ಈ ಒಂದು ಕಾನ್ಸೆಪ್ಟ್ ಮೇಲೆ ಎಕ್ಸಾಮಲ್ಲೂ ಕೂಡ ಏನೇ ಕ್ವೆಶ್ಚನ್ ಕೊಟ್ಟರು ನೀವು ಈಸಿಯಾಗಿ ಬರಿಬೋದು. ಸಿ, ಟೇಬಲ್ ನಿಮಗೆ ಪೀರಿಯೋಡಿಕ್ ಟೇಬಲಲ್ಲಿ ನಾನು ಸಾಕಷ್ಟು ಸಲ ಹಿಂದಿನ ಸೆಷನಲ್ಲಿ ಎಲಿಮೆಂಟ್ಸ್ ಬರೆಯುವಾಗ ಹೇಳ್ಕೊಟ್ಟಿದ್ದೀನಿ. ನಾವು ಇದನ್ನು ಏನಂತೀವಿ? ಈ ರೀತಿ ಇದ್ದರೆ ಅದು ಏನು? ಗ್ರೂಪ್ಸ್, ಹೌದಲ್ವಾ? ಅಥವಾ ಕಾಲಮ್ಸ್. ಇದು ರೋಸ್, ಹೌದಲ್ವಾ? ಸೊ ಇದೇನು? ಟಾಪ್ ಟು ಬಾಟಮ್. ಇದು ಟಾಪ್ ಟು ಬಾಟಮ್ ಇದೆಯಲ್ಲ, ಇದೇನು? ಗ್ರೂಪ್. ಇದು ಲೆಫ್ಟ್ ಟು ರೈಟ್, ಇದನ್ನ ನಾವು ಪೀರಿಯಡ್ ಅಥವಾ ರೋ ಅಂತ ಕರಿತೀವಿ. ಇದು ಗ್ರೂಪ್, ಇದು ಪೀರಿಯಡ್. ಟಾಪ್ ಟು ಬಾಟಮ್ ಏನು? ಗ್ರೂಪ್. ಲೆಫ್ಟ್ ಟು ರೈಟ್ ಏನು? ಪೀರಿಯಡ್. ಅರ್ಥ ಆಯ್ತಲ್ಲ? ಸೊ ಈಗ ಆನ್ಸರ್. ಅಟಾಮಿಕ್ ರೇಡಿಯಸ್ ಏನಾಗುತ್ತೆ? ಅಯನೈಸೇಷನ್ ಎನರ್ಜಿ ಏನಾಗುತ್ತೆ? ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಎಲೆಕ್ಟ್ರೋಪಾಸಿಟಿವಿಟಿ ಏನಾಗುತ್ತೆ? ಇದನ್ನು ಸ್ವಲ್ಪ ನೀವು ಮಗ್ ಮಾಡ್ಕೊಬಿಡಿ. ಯಾಕೆ ಅಂದರೆ ಇದು ತುಂಬ ದೊಡ್ಡ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಈಗ. ಸೊ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ? ರೇಡಿಯಸ್ ಅಂದರೆ ಫಸ್ಟ್ ಆಫ್ ಆಲ್ ಏನಾಗುತ್ತೆ? ಸೈಜ್ ಹೀಗಿರುತ್ತೆ. ಹೋಗ್ತಾ 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 ಏನಾಗುತ್ತೆ? ಸ್ಮಾಲ್ ಆಗುತ್ತೆ. ಲೆಫ್ಟ್ ಟು ರೈಟ್ ಸ್ಮಾಲ್ ಆಗುತ್ತೆ. ಫಸ್ಟ್ ನೋಡಿ, ಇದಿಷ್ಟು ಕೂಡ ಪೀರಿಯಡ್, ಇದಿಷ್ಟು ಕೂಡ ಆನ್ಸರ್ ಫಾರ್ ಗ್ರೂಪ್. ಪೀರಿಯಡ್ ಆ್ಯಂಡ್ ಗ್ರೂಪ್. ಅಟಾಮಿಕ್ ರೇಡಿಯಸ್ ಏನಾಗುತ್ತೆ? ಪೀರಿಯಡಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ, ಗ್ರೂಪಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ಮೇಲೆಯಿಂದ ಕೆಳಗಡೆ ಬಂದರೆ ಇನ್ಕ್ರೀಸ್ ಆಗುತ್ತೆ. ಫೈನ್. ಸೊ ನೆಕ್ಸ್ಟ್ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ? ಪೀರಿಯಡಲ್ಲಿ, ಇದು ಪೀರಿಯಡ್, ಅಗೇನ್ ಇದು ಗ್ರೂಪ್. ಪೀರಿಯಡಲ್ಲಿ ಇನ್ಕ್ರೀಸ್ ಆಗುತ್ತೆ, ಗ್ರೂಪಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಈ ರೀತಿ ಜ್ಞಾಪಕ ಇಟ್ಕೊಳ್ಳಿ. ಒಂದು ಕೆಲಸ ಮಾಡಿ, ನೀವು ಈ ರೀತಿ ಜ್ಞಾಪಕ ಇಟ್ಕೊಳ್ಳಿ. ಯಾವುದು ಡಿಕ್ರೀಸ್ ಆಗುತ್ತೆ, ಯಾವುದು ಇನ್ಕ್ರೀಸ್ ಆಗುತ್ತೆ, ಒಟ್ಟಿಗೆ ಓದೋಣ. ಅಟಾಮಿಕ್ ರೇಡಿಯಸ್ಸು ಮತ್ತು ಎಲೆಕ್ಟ್ರೋಪಾಸಿಟಿವಿಟಿ ಏನಾಗುತ್ತೆ? ಪೀರಿಯಡಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ, ಅಯನೈಸೇಷನ್ ಎನರ್ಜಿ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಪೀರಿಯಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಇಷ್ಟು ಗೊತ್ತಿದ್ರೆ ಗ್ರೂಪಲ್ಲಿ ಏನಾಗುತ್ತೆ? ಆಪೋಸಿಟ್ ಆಗುತ್ತೆ ಅಷ್ಟೇ. ಓಕೆನಾ? ಸೊ ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಅಟಾಮಿಕ್ ರೇಡಿಯಸ್ ಮತ್ತು ಎಲೆಕ್ಟ್ರೋಪಾಸಿಟಿವಿಟಿ ಪೀರಿಯಡಲ್ಲಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಓಕೆ, ಅಯನೈಸೇಷನ್ ಎನರ್ಜಿ ಮತ್ತು ಎಲೆಕ್ಟ್ರೋಪಾಸಿಟಿವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇದ್ರ ಆಪೋಸಿಟೇ ಗ್ರೂಪಲ್ಲಿ ಆಗುತ್ತೆ. ಓಕೆ, ಸೊ ರೈಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಹಿಂದಿನ ಸೆಷನ್ಸಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಫಿಸಿಕಲ್ ಪ್ರಾಪರ್ಟಿ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಎರಡೂ ಕೂಡ ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ? ಸೊ ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಮತ್ತೆ ನಾನು ರಿಪೀಟ್ ಮಾಡಲ್ಲ. ನೀವು ಅಲ್ಲಿ ಏನು ಓದ್ಕೊಂಡಿದ್ದೀರಾ ಅದನ್ನು ಮತ್ತೆ ಎಕ್ಸಾಮಲ್ಲಿ ಬರೀರಿ. ಫೈನ್, ಅದು ಡೈರೆಕ್ಟ್ ಕ್ವಶನ್, ಸೊ ನಾನು ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಗಿವ್ ದ ಎಕ್ಸಾಂಪಲ್ ಫಾರ್ ದ ಮೆಟಲ್ ಹ್ಯಾವಿಂಗ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್. ಇದು ಇಂಪಾರ್ಟೆಂಟ್ ನೋಡಿ. ನೀವು ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಓದಿದ್ದೀರಾ, ಮೆಟಲ್ಸ್ ಆರ್ ಸೊನೋರಸ್, ಸೌಂಡ್ ಮಾಡುತ್ತೆ, ಮೆಟಲ್ಸ್ ಆರ್ ಮ್ಯಾಲಿಯಬಲ್, ಮೆಟಲ್ಸ್ ಆರ್ ಡಕ್ಟೈಲ್, ಈ ರೀತಿ ಓದಿದ್ದೀರಾ. ಅದೇ ಪಾಯಿಂಟ್ಗೆ ರಿಲೇಟೆಡ್ ಆಗಿ ಈ ಕ್ವೆಶ್ಚನ್ ಕೊಟ್ಟಿದ್ದಾರೆ, ಬಟ್ ಡೈರೆಕ್ಟ್ ಅಲ್ಲ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಯಾವ ಮೆಟಲ್, ಇಲ್ಲಿ ಇನ್ನೊಂದು ಥರ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ ಗಿವ್ ದ ಎಕ್ಸಾಂಪಲ್ ಫಾರ್ ದ ಮೆಟಲ್ ಹ್ಯಾವಿಂಗ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್. ಯಾವುದು ಪ್ರಾಪರ್ಟಿ ಇದೆ ಇಲ್ಲಿ ಮೆಟಲ್ಗೆ? ಯಾವ ಮೆಟಲ್ನ ನಾವು ಕಟ್ ಮಾಡ್ಬೋದು ನೈಫಲ್ಲಿ?
ಸೋಡಿಯಂನ ಕಟ್ ಮಾಡ್ಬೋದು. ನೀವು ಸ್ಕೂಲಲ್ಲಿ ನೋಡಿರ್ತೀರಾ ಅನ್ಕೋತೀನಿ. ಈಸಿಯಾಗಿ ಕಟ್ ಮಾಡ್ಬೋದು. ಯಾವ ಒಂದು ಮೆಟಲ್ ನೀವು ಥರ್ಮೋಮೀಟರಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಈ ಮೆಟಲ್ ಇರುತ್ತೆ ಮರ್ಕ್ಯುರಿ. ಯಾವ ಒಂದು ಮೆಟಲ್ ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿರುತ್ತೆ? ಮರ್ಕ್ಯುರಿ. ಜ್ಞಾಪಕ ಇಟ್ಕೊಳ್ಳಿ, ಸೋಡಿಯಂನ ಕಟ್ ಮಾಡ್ಬೋದು, ಮೆರ್ಕ್ಯುರಿ ಲಿಕ್ವಿಡ್ ಟೆಂಪರೇಚರಲ್ಲಿ ಇರುತ್ತೆ, ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿ ಇರುತ್ತೆ. ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಟು ಶೋ ದ ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ಸ್. ಜಿಂಕ್ ಗ್ರ್ಯಾನ್ಯೂಲ್ಸ್ ರಿಯಾಕ್ಷನ್ದು ನೀವು ಸೆಕೆಂಡ್ ಲೆಸನಲ್ಲಿ ಡಯಾಗ್ರಾಮ್ನ ಓದ್ಕೊಳ್ಬೇಕು. ಓಕೆ, ಈ ಥರ ಒಂದು ಟೆಸ್ಟ್ ಟ್ಯೂಬ್ ಇರುತ್ತೆ, ಇಲ್ಲಿಂದ ಏನಾಗುತ್ತೆ ಪೈಪ್ ಕನೆಕ್ಟ್ ಆಗುತ್ತೆ, ಇಲ್ಲೊಂದು ಬೀಕರ್ ಇರುತ್ತೆ, ಈ ರೀತಿ ಡಯಾಗ್ರಾಮ್. ಎಕ್ಸ್ಕ್ಯೂಸ್ ಮೀ ಚಿಲ್ಡ್ರನ್. ಸೊ ಈ ಒಂದು ಡಯಾಗ್ರಾಮ್ನ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಡ್ರಾ ದ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಫಾರ್ಮುಲಾ ಫಾರ್ H2S ಅಂತ ಇದೆ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ಮುಲಾ ಬರೀಬೇಕಂದ್ರೆ ಏನು ಗೊತ್ತಿರಬೇಕು ನಿಮಗೆ? ಅಟಾಮಿಕ್ ನಂಬರ್ ಗೊತ್ತಿರಬೇಕು. H2S ಹೇಗೆ ಬರೀತೀರಾ? ಹೈಡ್ರೋಜನ್ದು ಅಟಾಮಿಕ್ ನಂಬರ್ 1. ಓಕೆ, ಸಲ್ಫರ್ದು ಅಟಾಮಿಕ್ ನಂಬರ್ ಎಷ್ಟು? 16. ಸೊ ಇದ್ರ ಜೊತೆಗೆ ಏನು ಗೊತ್ತಿರಬೇಕು? ವೇಲೆನ್ಸಿ. ಹೈಡ್ರೋಜನ್ದು ವೇಲೆನ್ಸ್ ಎಷ್ಟು? 1. ಆ್ಯಂಡ್ ಸಲ್ಫರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 6. ವೇಲೆನ್ಸಿ ಅಲ್ಲ, ವೇಲೆನ್ಸ್ ಎಲೆಕ್ಟ್ರಾನ್ಸ್, ಸಾರಿ. ಸೊ H2S, H2 ಇರೋದ್ರಿಂದ 2 ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್. ಸಲ್ಫರ್ 1 ಇರೋದ್ರಿಂದ 1. ಹೈಡ್ರೋಜನ್ಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ? 1, ಬಿಕಾಸ್ ಅಟಾಮಿಕ್ ನಂಬರ್ ಈಸ್ ಓನ್ಲಿ 1. ಸಲ್ಫರ್ದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 6. ಸೊ 1 ಇಲ್ಲಿ ಬಾಂಡ್ ಮಾಡಿ, ಬಿಕಾಸ್ ಆಪೋಸಿಟಲ್ಲಿ ಹೈಡ್ರೋಜನ್ ಇದೆ. ಓಕೆ, ಸೊ ಇಲ್ಲಿ ಒಂದು ಬಾಂಡ್ ಮಾಡಿ, ಆಪೋಸಿಟಲ್ಲಿ ಹೈಡ್ರೋಜನ್ ಇದೆ. ಸಲ್ಫರ್ದು 2 ಬರೆದಿದ್ದೀರಲ್ಲ, ಇನ್ನೆಷ್ಟಿದೆ? 3, 4, 5, 6. ಈ ರೀತಿ ಬರೀರಿ ಅಷ್ಟೇ. ಪ್ರತಿಯೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೂ ಅದರ ಅಟಾಮಿಕ್ ನಂಬರ್ ಆ್ಯಂಡ್ ವೇಲೆನ್ಸ್ ಎಲೆಕ್ಟ್ರಾನ್ ಗೊತ್ತಿರಬೇಕು. ವೇಲೆನ್ಸ್ ಎಲೆಕ್ಟ್ರಾನ್ ಗೊತ್ತಿರಬೇಕು. ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಆರ್ಬಿಟಲ್ ಇದೆ, ಅದ್ರ ಬಗ್ಗೆನೂ ಕೂಡ ಹಿಂದಿನ ಸೆಷನಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಹೇಗೆ ಅಂತಲೇ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೀವು ನೋಡಿಬೇಕಾದ್ರೆ. ಸೊ ನೆಕ್ಸ್ಟ್, ಎಕ್ಸ್ಪೆಕ್ಟೆಡ್ ಕ್ವಶನ್, ವಾಟ್ ಈಸ್ ಹೈಡ್ರೋಜಿನೇಷನ್ ಆ್ಯಂಡ್ ರೈಟ್ ಇಟ್ಸ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಹಿಂದಿನ ಸೆಷನಲ್ಲಿ ಹೇಳ್ಕೊಟ್ಟಿದ್ದೀನಿ, ಇದು ಡೈರೆಕ್ಟ್ ಕ್ವಶನ್, ನೀವು ಡೈರೆಕ್ಟಾಗಿ ಆನ್ಸರ್ ಬರೀಬಹುದು. ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇದು ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅಂತ ಇದೆ. ಸೊ ನಾನು ನಿಮಗೆ ಹಿಂದಿನ ಸೆಷನ್ನಲ್ಲಿ PDF ನಲ್ಲಿ ಏನೇನು ಓದ್ಕೊಳ್ಬೇಕು ಅಂತ ಹೇಳಿದ್ದೆ. ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಬಗ್ಗೆ ಡಿಫ್ರೆನ್ಸ್ ಓದ್ಕೊಳ್ಳಿ, ಅಥವಾ ಸೋಪ್ ಬಗ್ಗೆ ಕೇಳ್ತಾರೆ ಅಥವಾ ಡಿಫ್ರೆನ್ಸ್ ಕೇಳ್ತಾರೆ, ಇದೆರಡರ ಬಗ್ಗೆ. ಓಕೆನಾ? ಸೊ ಈ ಕಾನ್ಸೆಪ್ಟನ್ನು ಓದ್ಕೊಳ್ಳಿ. ಆನ್ಸರ್ ಇದೆ, ನೀವು ಇದನ್ನು ಓದ್ಕೊಂಡು ಡೈರೆಕ್ಟಾಗಿ ಬರಿಬೋದು. ಹೌ ಡು ಮೆಂಡಲ್ ಎಕ್ಸ್ಪೆರಿಮೆಂಟ್ ಶೋಸ್ ದ್ಯಾಟ್ ದ ಟ್ರೈಟ್ಸ್ ಮೇ ಬಿ ಡಾಮಿನೆಂಟ್ ಆರ್ ರೆಸೆಸಿವ್. ಇಲ್ಲೇ ನೀವು ಸಿಕ್ಕಾಕೊಳ್ಳೋದು ಏನಂದರೆ, ಇದು ಡೈರೆಕ್ಟಾಗಿ ಕೇಳ್ತಾ ಇಲ್ಲ ಅವರು. ಓಕೆ, ಮೆಂಡಲ್ಲು ಒಂದು ಟ್ರೇಟನ್ನು ಅದು ಡಾಮಿನೆಂಟ್ ಅಥವಾ ರೆಸೆಸಿವ್ ಅಂತ ಅವರು ಮೆಂಡಲ್ ಹೇಗೆ ಹೇಳ್ತಾರೆ? ಕ್ರಾಸ್ ಮಾಡಿದ್ರಲ್ವ ಅವರು. ನಿಮ್ಗೆ ಈ ಆನ್ಸರ್ ಪೂರ್ತಿ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಚಕ್ಕರ್ ಬೋರ್ಡ್ ಬರೀರಿ. ಏನು ಮಾಡಿದ್ರು ಅವರು? 2 ಟಾಲ್ ಪೀ ಪ್ಲಾಂಟ್ ಆ್ಯಂಡ್ ದಿಸ್ ಇಸ್ 2T ಅಂದರೆ ಒಂದು ಸೆಟ್ ಆಫ್ ಟಾಲ್ ಪೀ ಪ್ಲಾಂಟ್, ಇನ್ನೊಂದು ಸೆಟ್ ಆಫ್ ಡ್ವಾರ್ಫ್ ಪೀ ಪ್ಲಾಂಟ್ನ ತೊಗೊಂಡ್ರು. ಕ್ರಾಸ್ ಮಾಡಿದಾಗ ಏನಾಯಿತು? ಫಸ್ಟ್ ಜನ್ರೇಷನಲ್ಲಿ ಎಲ್ಲ ಟಾಲ್ ಬಂತು. ಇದು ಕ್ರಾಸ್ ಪಾಲಿನೇಷನ್. ಮತ್ತೆ ಏನು ಮಾಡಿದ್ರು? ಸೆಲ್ಫ್ ಪಾಲಿನೇಷನ್ ಮಾಡಿದ್ರು. ಸೆಲ್ಫ್ ಪಾಲಿನೇಷನ್ ಏನಿರುತ್ತೆ? T ಆ್ಯಂಡ್ T ಇರುತ್ತೆ, ಹೌದಲ್ವಾ? ಇದನ್ನು ಮತ್ತೆ ಏನು ಮಾಡಿದ್ರು? ಇಲ್ಲೇನಿದೆ ಅದನ್ನು ಮತ್ತೆ ಇಲ್ಲಿ ಬರ್ಕೊಳ್ಬೇಕು. ಚಕ್ಕರ್ ಬೋರ್ಡ್ ಬರೆಯೋದನ್ನ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ T ಕ್ರಾಸಸ್ ವಿತ್ T, TT. T crosses with this T, T and T. This T crosses with this T, T and T. This T crosses with this T, T and T. ಮಲ್ಟಿಪ್ಲೈ ಮಾಡೋದು ಅಷ್ಟೇ. ಸೊ ನಿಮ್ಗೇನಾಗುತ್ತೆ? 3 ಟಾಲ್ ಬರುತ್ತೆ, 3 ಟಾಲ್ 1 ಡ್ವಾರ್ಫ್ ಬರುತ್ತೆ. ಸೊ ಇದನ್ನು ಕೂಡ ಬರೀಬಹುದು ನೀವು. ಹೌ ಡು ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಶೋಸ್ ದ್ಯಾಟ್ ಟ್ರೇಟ್ಸ್ ಮೇ ಬಿ ಡಾಮಿನೆಂಟ್ ಆರ್ ರೆಸೆಸಿವ್ ಅಂದರೆ ಅವರು ಈ ರೀತಿ ಎಕ್ಸ್ಪೆರಿಮೆಂಟ್ನ ಮಾಡಿದ್ರು, ಅದರಿಂದ ಬರೆದ್ರು. ಈ ಆನ್ಸರ್ನ ನಿಮಗೆ ಓದ್ಕೊಳ್ಳೋಕ್ಕಾದ್ರೆ ಬರೀರಿ, ಓದ್ಬಿಟ್ಟು ಬರೀರಿ, ಅಥವಾ ನೀವು ಚಕ್ಕರ್ ಬೋರ್ಡ್ನ ಕೂಡ ಬರೀಬಹುದು. ಎಕ್ಸ್ಪ್ಲೇನ್ ಎನಿ 3 ಎಕ್ಸಾಂಪಲ್ಸ್ ಟು ಸಪೋರ್ಟ್ ದ ಎವಿಡೆನ್ಸಸ್ ಇನ್ ದ ಫ್ಯಾಕ್ಟರ್ಸ್ ಆಫ್ ಎವಲ್ಯೂಷನ್. ಎವಲ್ಯೂಷನ್ ಆಗ್ತಾ ಇದ್ದಾಗ ಯಾವುದೆಲ್ಲ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಯಿತು? ಫಾಸಿಲ್ಸ್, ನ್ಯಾಚುರಲ್ ಸೆಲೆಕ್ಷನ್, ಜಿಯೋಗ್ರಫಿಕಲ್ ಐಸೋಲೇಷನ್, ಇದೇನಿದೆ ಅದನ್ನೇ ಓದ್ಕೊಂಡು ನೀವು ಕಂಪ್ಲೀಟಾಗಿ ಆನ್ಸರ್ನ ಬರಿಬೇಕು. ಓಕೆ, ಎವಲ್ಯೂಷನ್ ಬಗ್ಗೆ ಕೇಳಿದಾಗ ಜ್ಞಾಪಕ ಇಟ್ಕೊಳ್ಳಿ, ಈ ಆನ್ಸರ್ಸ್ನ ಬರಿಬೇಕು. ನೆಕ್ಸ್ಟ್, ವೈ ಈಸ್ ಯೂಸ್ ಆಫ್ ಅಯೋಡೈಸ್ಡ್ ಸಾಲ್ಟ್ ಅಡ್ವೈಸಬಲ್. ನೀವು ಅಯೋಡಿನ್ ಬಗ್ಗೆ ಓದಿದ್ದೀರಾ. ಎಲ್ಲಿ ಓದಿದ್ದೀರಾ? ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಹೇಳ್ಕೊಟ್ಟಾಗ ಓದಿದ್ದೀರಾ, ಹೌದಲ್ವಾ? ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡುತ್ತೆ? ಥೈರಾಕ್ಸಿನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಥೈರಾಕ್ಸಿನ್, ಇಟ್ ಸ್ಟಿಮ್ಯುಲೇಟ್ಸ್ ದ ಥೈರಾಕ್ಸಿನ್, ಹೌದಲ್ವಾ? ಸೊ ಥೈರಾಕ್ಸಿನ್ ಸ್ಟಿಮ್ಯುಲೇಟ್ ಆಗಬೇಕಂದ್ರೆ ಏನು ಬೇಕು? ನಮ್ಮ ಬಾಡಿನಲ್ಲಿ ಅಯೋಡಿನ್ ಬೇಕು. ಸೊ ಅಯೋಡಿನ್ ಎಲ್ಲಿಂದ ಬರುತ್ತೆ?
ನಾವು ತಗೊಳ್ಳುವಂಥ ಸಾಲ್ಟಿಂದ ಬರುತ್ತೆ. ಅರ್ಥ ಆಗ್ತಿದೆಯಾ ಒಂದಕ್ಕೊಂದು ಹೆಂಗೆ ಕೋರಿಲೇಟ್ ಆಗ್ತಿದೆ ಅಂತ? ಸೊ ಹಾಗಾದರೆ ವೈ ಈಸ್ ದ ಯೂಸ್ ಆಫ್ ಐಡಸ್ ಸಾಲ್ಟ್ ಅಡ್ವೈಸಬಲ್? ನಮಗೆ ಸಾಲ್ಟ್ ಯಾಕೆ ಬೇಕು, ಐಡಿಸ್ ಸಾಲ್ಟ್ ಯಾಕೆ ಬೇಕು? ಬಿಕಾಸ್ ಇದು ಥೈರಾಯ್ಡ್ ಗ್ಲ್ಯಾಂಡ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಏನಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ? ಥೈರಾಕ್ಸಿನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಇಲ್ಲೇ ಇದೆ ನೋಡಿ ಆನ್ಸರ್. ಐಡಿನ್ ಈಸ್ ನೀಡೆಡ್ ಬೈ ದ ಥೈರಾಯ್ಡ್ ಗ್ಲ್ಯಾಂಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ಬಾಡಿಗೆ ಬೇಕೇ ಬೇಕು, ಸಾಕಷ್ಟು ಮೆಟಬಾಲಿಸಮ್ಗೆ ಅದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೂ ಪೆರಿಫೆರಲ್ ನರ್ವಸ್ ಸಿಸ್ಟಮ್ಗೂ ಏನು ಡಿಫ್ರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದು ನೀವು ಬರಿಬೇಕಾಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಏನಿರುತ್ತೆ? ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಇರುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಏನಿರುತ್ತೆ? ನರ್ವ್ಸ್ ಇರುತ್ತೆ. ಕ್ರೇನಿಯಲ್ ನರ್ವ್ಸ್ ಮತ್ತು ಸ್ಪೈನಲ್ ನರ್ವ್ಸ್ ಇರುತ್ತೆ. ಇದು ಒಂದು ಪಾಯಿಂಟ್ ಆದರೂ ಬರೀರಿ, ಬಿಕಾಸ್ ಈ ಕಾನ್ಸೆಪ್ಟ್ ನೀವು ಕಂಪ್ಲೀಟಾಗಿ ಓದಿಲ್ಲ, ನನಗೆ ಅರ್ಥ ಆಗುತ್ತೆ. ಸೊ ನೀವು ಒಂದಾದರೂ ತಲೆಯಲ್ಲಿ ಇಟ್ಕೊಳ್ಳಿ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಬ್ರೈನ್ ಇರುತ್ತೆ, ಸ್ಪೈನಲ್ ಕಾರ್ಡ್ ಇರುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಫುಲ್ ನರ್ವ್ಸ್ ಇರುತ್ತೆ. ಯಾವ ರೀತಿ ನರ್ವ್ಸ್ ಇರುತ್ತೆ ಅಂದರೆ ಕ್ರೇನಿಯಲ್ ನರ್ವ್ಸ್ ಮತ್ತು ಸ್ಪೈನಲ್ ನರ್ವ್ಸ್ ಇರುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಅಡ್ರಿನಾಲಿನ್ ಹಾರ್ಮೋನ್ ಇಸ್ ನೋನ್ ಆ್ಯಸ್ ದ ಎಮರ್ಜೆನ್ಸಿ ಹಾರ್ಮೋನ್. ಮತ್ತೆ ನೋಡಿ ಟ್ವಿಸ್ಟ್ ಕ್ವಶನ್ ಇದು. ನೀವು ಹಾರ್ಮೋನ್ಸ್ ಬಗ್ಗೆ ಓದಿರ್ತೀರ, ಅಡ್ರಿನಾಲಿನ್ ಹಾರ್ಮೋನ್ ಬಗ್ಗೆ ಓದಿರ್ತೀರ. ಕ್ವಶನ್ ಏನು ಕೇಳಿದ್ದಾರೆ? ರೈಟ್ ದ ಯೂಸ್ ಆಫ್ ಅಡ್ರಿನಾಲಿನ್ ಹಾರ್ಮೋನ್ ಅಂತ ಕೇಳಿಲ್ಲ. ಇನ್ಸ್ಪೈಟ್ ಏನು ಕೇಳಿದ್ದಾರೆ? ಅಡ್ರಿನಾಲಿನ್ ಹಾರ್ಮೋನ್ ಇಸ್ ನೋನ್ ಆ್ಯಸ್ ದ ಎಮರ್ಜೆನ್ಸಿ ಹಾರ್ಮೋನ್. ಯಾಕೆ ಅಂತ ಕೇಳಿದ್ದಾರೆ. ಯಾಕೆ? ಅಡ್ರಿನಾಲಿನ್ ಹಾರ್ಮೋನ್ ರಿಲೀಸ್ ಆಗದೆ ಎಮರ್ಜೆನ್ಸಿ ಕೇಸಸಲ್ಲಿ, ಸಡನ್ನಾಗಿ ನೀವು ಸರ್ಪ್ರೈಸ್ ಆದಾಗ, ಸಡನ್ನಾಗಿ ನೀವು ಭಯಪಟ್ಟಾಗ ಏನಾಗುತ್ತೆ? ಆ ಒಂದು ಟೈಮಲ್ಲಿ ಅಡ್ರಿನಾಲಿನ್ ಹಾರ್ಮೋನ್ ಈಸ್ ಸೆಕ್ರೀಟೆಡ್. ಆಗ ನಿಮ್ಗೆ ಏನಾಗುತ್ತೆ? ಸಡನ್ನಾಗಿ ಭಯಪಟ್ಟಾಗ ಏನಾಗುತ್ತೆ? ನಿಮ್ಮ ಬಾಡಿನಲ್ಲಿ ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗುತ್ತೆ, ನೀವು ಸ್ಟ್ರೆಸ್ ಆಗ್ತೀರಾ. ಸ್ಟ್ರೆಸ್ ಆದಾಗ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ? ಅಡ್ರಿನಾಲಿನ್ ಹಾರ್ಮೋನ್. ಅದು ಯಾವಾಗ ರಿಲೀಸ್ ಆಯಿತು? ಎಮರ್ಜೆನ್ಸಿ ಕೇಸಲ್ಲಿ ರಿಲೀಸ್ ಆಯಿತು. ಅದಕ್ಕೆ ನಾವೇನಂತೀವಿ? ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಆನ್ಸರ್ನ ಓದ್ಕೊಳ್ಳಿ, ಅದೇ ಆನ್ಸರ್ ಇದೆ. ಇನ್ನು ಲಾಸ್ಟ್ ಆಗಿ ವಾಟ್ ಈಸ್ ರ್ಯಾನ್ಸಿಡಿಟಿ ಆ್ಯಂಡ್ ವಾಟ್ ಈಸ್ ಕೊರೋಷನ್. ಇದು ಫಸ್ಟ್ ಲೆಸನಲ್ಲಿ ತುಂಬಾ ಇಂಪಾರ್ಟೆಂಟ್, ನಾನು ನಿಮಗೆ ಹೇಳಿದ್ದೆ. ರ್ಯಾನ್ಸಿಡಿಟಿ ಅಂದರೆ ಏನು? ಆಕ್ಸಿಡೇಷನ್ ಆಫ್ ಫುಡ್ ವಿಚ್ ಇಸ್ ಕಂಟೈನಿಂಗ್ ದ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್. ಯಾವ ಫುಡ್ಡಲ್ಲಿ ಫ್ಯಾಟ್ಸ್ ಮತ್ತು ಆಯಿಲ್ಸ್ ಇರುತ್ತೆ ಅದು ಆಕ್ಸಿಡೈಸ್ ಆಗುತ್ತೆ, ಅದನ್ನು ನಾವು ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಚಿಪ್ಸ್ ಪ್ಯಾಕೆಟಲ್ಲಿ ನೈಟ್ರೋಜನ್ನ ಫ್ಲಶ್ ಮಾಡಿರ್ತಾರೆ. ಯಾಕೆ? ಇಟ್ ಈಸ್ ಅನ್ ಹೌ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ ಅಂತ ಕೇಳ್ತಾರೆ. ಆವಾಗ ನೀವು ಬೈ ಫ್ಲಶಿಂಗ್ ದ ನೈಟ್ರೋಜನ್ ಗ್ಯಾಸ್ ಅಂತ ಬರೀಬೇಕು. ಬಿಕಾಸ್ ನೀವು ಚಿಪ್ಸ್ ಪ್ಯಾಕೆಟ್ ನೋಡಿದರೆ ಅದು ಫ್ಲಶ್ ಆಗಿರುತ್ತೆ, ಅಂದರೆ ಊದ್ಕೊಂಡಿರುತ್ತೆ. ಯಾಕೆ? ಅದರಲ್ಲಿ ಗ್ಯಾಸ್ನ ಫಿಲ್ ಮಾಡಿರ್ತಾರೆ. ಯಾವ ಗ್ಯಾಸ್ನ ಫಿಲ್ ಮಾಡಿರ್ತಾರೆ? ನೈಟ್ರೋಜನ್ ಗ್ಯಾಸ್ನ ಫಿಲ್ ಮಾಡಿರ್ತಾರೆ. ಓಕೆ, ಸೊ ಹೌ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ ಅಂತ ಕೇಳಿದಾಗ ನೀವು ಬೈ ಫ್ಲಶಿಂಗ್ ದ ನೈಟ್ರೋಜನ್ ಗ್ಯಾಸ್ ಅಂತ ಬರೀಬೋದು. ಆಮೇಲೆ ಕೀಪಿಂಗ್ ದ ಫುಡ್ ಇನ್ ದ ಏರ್ ಟೈಟ್ ಕಂಟೈನರ್ ಆ್ಯಂಡ್ ಆ್ಯಡಿಂಗ್ ದ ಆ್ಯಂಟಿ ಆಕ್ಸಿಡೆಂಟ್ಸ್, ಇದೆಲ್ಲ ಕೂಡ ಮೆಥಡ್ಸ್. ಕೊನೆಯದಾಗಿ ಹೌ ಈಸ್ ಕೊರೋಷನ್ ಈಸ್ ಡಿಫ್ರೆಂಟ್ ಫ್ರಮ್ ರಸ್ಟಿಂಗ್ ಅಂತ ಕೇಳಿದ್ದಾರೆ. ಸಿ, ಕೊರೋಷನ್ ಆ್ಯಂಡ್ ರಸ್ಟಿಂಗ್ ದೇ ಬೋತ್ ಆರ್ ದ ಕೆಮಿಕಲ್ ಪ್ರೋಸೆಸ್. ಓಕೆ, ಎರಡೂ ಕೂಡ ಕೆಮಿಕಲ್ ಪ್ರೋಸೆಸ್. ಆ್ಯಸ್ ಎ ರಿಸಲ್ಟ್ ಆಫ್ ಬೋತ್ ಕೊರೋಷನ್ ಆ್ಯಂಡ್ ರಸ್ಟಿಂಗ್ ಏನಾಗುತ್ತೆ? ಮೆಟಲ್ಸು ಡ್ಯಾಮೇಜ್ ಆಗುತ್ತೆ. ಅರ್ಥ ಆಗ್ತದೆ? ಮೆಟಲ್ಸ್ ಇಲ್ಲಿ ಮೆಟಲ್ಸೇ ಮೇನಾಗಿ ಡ್ಯಾಮೇಜ್ ಆಗುತ್ತೆ. ಕೊರೋಷನಲ್ಲಿ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮೆಟಲ್ ಅಂತಂದರೆ, ಒಂದು ನೇಲ್ ಅಂದರೆ ಈ ಅಪ್ಪರ್ ಲೇಯರ್ ಇದೆಯಲ್ಲ, ಈ ಅಪ್ಪರ್ ಲೇಯರ್ ಡ್ಯಾಮೇಜ್ ಆಗುತ್ತೆ. ರಸ್ಟ್ ಅಂದರೆ ಏನಾಗುತ್ತೆ? ಇದೇ ಲೇಯರ್ ಮೇಲೆ ಒಂದು ಬ್ರೌನ್ ಕಲರ್ ಫ್ಲೇಕ್ಸು ಫಾರ್ಮೇಷನ್ ಆಗುತ್ತೆ. ಇದೇ ಡಿಫ್ರೆನ್ಸ್. ಅರ್ಥ ಆಗ್ತಿದೆಯಾ? ಕೊರೋಷನಲ್ಲಿ ಮೆಟಲ್ಲೇ ಡ್ಯಾಮೇಜ್ ಆಗುತ್ತೆ. ಸೊ ಇಲ್ಲಿ ನೀವು ಆನ್ಸರ್ ಓದ್ಕೊಳ್ಬೋದು. ವಾಟ್ ಈಸ್ ಕೊರೋಷನ್? ಕೊರೋಷನ್ ಈಸ್ ಅ ಲೇಯರ್ ಬೈ ಲೇಯರ್ ಸ್ಪಾಯ್ಲಿಂಗ್ ಆರ್ ಡಿಗ್ರೇಡಿಂಗ್ ದ ಮೆಟಲ್ ಸರ್ಫೇಸ್. ಹೇಗೆ? ವೆನ್ ದ ಮೆಟಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಆಕ್ಸಿಜನ್, ವಾಟರ್ ವೇಪರ್, ಹೈಡ್ರೋಜನ್ ಸಲ್ಫೈಡ್. ನೆಕ್ಸ್ಟ್, ರಸ್ಟಿಂಗ್ ಅಂದರೆ ಏನು? ರಸ್ಟಿಂಗ್ ಈಸ್ ಅ ಸ್ಪೆಸಿಫಿಕ್ ಕೇಸ್ ಆಫ್ ಕೊರೋಷನ್. ಅದು ಒಂದು ಕೇಸ್ ಅಷ್ಟೇ ಕೊರೋಷನಲ್ಲಿ. ಇಲ್ಲೇನಾಗುತ್ತೆ? ಐರನ್ ಗೀವ್ಸ್ ರೆಡ್ಡಿಶ್ ಬ್ರೌನ್ ಫ್ಲೇಕ್ಸ್. ಸಪೋಸ್ ನಿಮಗೆ ರೆಸ್ಟಿಂಗ್ ಬಗ್ಗೆ ಮಾತ್ರ ಕೇಳಿದಾಗ ನೀವು ಬರೀಬೋದು, ರಸ್ಟಿಂಗ್ ಇಸ್ ಅ ಪ್ರೋಸೆಸ್ ವೇರ್ ವಿ ಕ್ಯಾನ್ ಸಿ ದ ರೆಡ್ ಬ್ರೌನ್ ಫ್ಲೇಕ್ಸ್ ಆನ್ ದ ಮೆಟಲ್. ಓಕೆ, ಇಟ್ ಈಸ್ ಫಾರ್ಮ್ಡ್ ಡ್ಯೂ ಟು ದ ವಾಟ್? Oxygen which is present in the environment. Iron reacts with the oxygen. It reacts with the oxygen and it form Fe2O3, that is iron oxide. Ferric oxide ಅಂತ ಕರಿತೀವಿ. ಹೋಪ್ಫುಲಿ ನಿಮ್ಗೆ ಇದೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ ಮಕ್ಕಳ. ಏನಕ್ಕೋಸ್ಕರ ನಾನು ಈ ಕ್ವೆಶ್ಚನ್ ಪೇಪರ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಂದರೆ, ನೀವು ಓದಿದಂಥ ಕಾನ್ಸೆಪ್ಟನ್ನು ಡೈರೆಕ್ಟಾಗಿ ಕೇಳಲ್ಲ ಎಕ್ಸಾಮಲ್ಲಿ. ಇನ್ಸ್ಟೆಡ್ ಆಗಿ ಏನು ಮಾಡ್ತಾರೆ ಅವರು? ಈ ರೀತಿ ಕೇಳ್ತಾರೆ. ಸೊ ನೀವೇನು ಮಾಡಬೇಕು? ಕಾನ್ಸೆಪ್ಟ್, ನೀವು ಓದಿರೋ ಕಾನ್ಸೆಪ್ಟ್, ಆ ವರ್ಡ್ ಇದೆಯಾ,
ಆನ್ಸರಲ್ಲಿ ಆ ವರ್ಡ್ ಇದೆಯಾ ಅಂತ ಚೆಕ್ ಮಾಡಿ ಆನ್ಸರ್ನ ಏನು ಓದಿದ್ರ ಅದೇ ರೀತಿ ಪ್ರೆಸೆಂಟ್ ಮಾಡಿ. ಮತ್ತೊಂದ್ಸಲಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಫರ್ಟ್ ಹಾಕಿ ಓದಬೇಡಿ. ನೀವು ಏನು ಓದ್ತಾ ಇದ್ದೀರಾ ಅದನ್ನು ಪ್ರೀತಿಯಿಂದ ಗಮನ ಇಟ್ಟು ಓದಿ. ಬಿಕಾಸ್ ತುಂಬ ಸ್ಟ್ರೆಸ್ ಮಾಡ್ಕೊಂಡು ಓದಿದ್ರೆ ಏನಾಗುತ್ತೆ, ನೀವು ಓದೋದೆಲ್ಲ ತುಂಬ ಲೈಕ್ ಏನನ್ಸುತ್ತೆ, ಓದಿದ್ದೀನಿ ಅಂತ ಅನಿಸುತ್ತೆ, ಬಟ್ ಆಮೇಲೆ ಔಟ್ಪುಟ್ ಇರೋದಿಲ್ಲ. ಸೊ ಆ ರೀತಿ ಆಗೋದು ಬೇಡ. ಸೊ ಪ್ರೀತಿಯಿಂದ ಏನು ಓದ್ತಾ ಇದ್ದೀರಾ ಅದರ ಮೇಲೆ ಗಮನ ಇಟ್ಟು ಓದಿ. ನಿಮ್ಮೆಲ್ರಿಗೂ ಕೂಡ ಒಳ್ಳೆ ಮಾರ್ಕ್ಸ್ ಎಕ್ಸಾಮಲ್ಲಿ ಬರಲಿ. ಇನ್ನೊಂದು ವಿಡಿಯೋ ಜೊತೆ ಇನ್ನೊಂದು ಪೇಪರ್ ಅಪ್ಲೋಡ್ ಮಾಡೋದಿದೆ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 2019 ವಿತ್ ಆನ್ಸರ್ಸ್. ಅದನ್ನು ಅಪ್ಲೋಡ್ ಮಾಡಿ ಆ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.